ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಿ. ಚಾಮರಾಜನಗರದಲ್ಲಿ ಅನ್ಯ ಭಾಷಿಕರು ಕನ್ನಡ ಸಾಹಿತ್ಯವನ್ನ ಓದುವಂತಾಗಲಿ ಎಂದು ಎಡಿಸಿ ಜವರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯ ಭಾಷಿಕರು ಕನ್ನಡ ಸಾಹಿತ್ಯವನ್ನ ಓದುವಂತಾಗಲಿ. ಎಡಿಸಿ ಜವರೇಗೌಡ. ಚಾಮರಾಜನಗರ ಅನ್ಯ ಭಾಷಿಕರು ಕನ್ನಡ ಸಾಹಿತ್ಯವನ್ನ ಓದುವಂತಾಗಲಿ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದ ವರ್ಣದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ನಡೆದ ಕೆ. ಶ್ರೀಧರ್ ಅವರ ಕನ್ನಡ ಪುಸ್ತಕಗಳ ಮರು ಲೋಕಾರ್ಪಣೆ ಮತ್ತು ದಿ ಪಿಂಗ್ ಚಂಪಕ ಇಂಗ್ಲಿಷ್ ಕಥಾ ಸಂಕಲನ ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕೆ. ಶ್ರೀಧರ್ ಅವರು ಬರೆದಿರುವ ದೊಡ್ಡ ಸಂಪಿಗೆ ಕಥಾ ಸಂಕಲನವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವುದು ಶ್ಲಾಘನೀಯ. ಇದರಿಂದಾಗಿ ಅನ್ಯ ಭಾಷಿಗರು ಕನ್ನಡ ಸಾಹಿತ್ಯವನ್ನು ಓದಲು ಅವಕಾಶವಾಗುತ್ತದೆ ಎಂದರು. ಶ್ರೀಧರ್ ಅವರು ಚಾಮರಾಜನಗರದ ಆಡುಭಾಷೆಯನ್ನ ಕೃತಿಯಲ್ಲಿ ಬಳಸಿದ್ದು ಶ್ರೀಧರ್ ಬಳ್ಳಾರಿಯವರಾಗಿದ್ದು ಚಾಮರಾಜನಗರದವರಾಗಿದ್ದಾರೆ. ಅಷ್ಟಮಟ್ಟಿಗೆ ಚಾಮರಾಜನಗರ ಭಾಷೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಅವರ ಕಥೆಗಳು ಚೆನ್ನಾಗಿ ಮೂಡಿ ಬಂದಿದೆ ಎಂದರು. ಶ್ರೀಧರ್ ಸೃಜನಶೀಲ ಬರಹಗಾರರು. ಅಧ್ಯಕ್ಷತೆ ವಹಿಸಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹದೇವ ಶಂಕನಪುರ ಮಾತನಾಡಿ, ಕೆ. ಶ್ರೀಧರ್ ಅವರು ಒಬ್ಬ ಅಧಿಕಾರಿಯಾಗಿದ್ದು ಸೃಜನ ಬರವಣಿಗೆ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆ ನೋಡಿದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕಮಿಷನರ್ ಆಗಿದ್ರು. ಅವರನ್ನ ಸಣ್ಣ ಕಥೆಗಳ ಪಿತಾಮಹ. ಇಂತಹ ಪರಂಪರೆಯು ನಮ್ಮ ನಡುವೆ ಇದೆ. ಶ್ರೀಧರ್ ಅವರು ಅಧಿಕಾರಿಯಾಗಿ ಬರಹಗಾರರಾಗಿ ಕವಿಯಾಗಿ ಹೊರಹೊಮ್ಮಿದ್ದಾರೆ ಎಂದರು. ಒಬ್ಬ ಕವಿ ಆತ ಬರೆದದ್ದೆಲ್ಲ ಕವಿತೆಯಾಗಲ್ಲ. ಒಂದು ಕವಿತೆಯಲ್ಲಿ ಕೆಲವು ಸಾಲುಗಳು ಮಾತ್ರ ಕವಿತೆ ಆಗಿರಬಹುದು. ಅದೇ ರೀತಿ ಒಬ್ಬ ಕಥೆಗಾರ ಬರೆದಿದ್ದೆಲ್ಲ ಒಂದು ಕಥೆಯಾಗಲ್ಲ. ಅವನು ಬರೆಯುತ್ತಾ ತನ್ನನ್ನು ತಾನು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಹೋದ್ರೆ ಮುಂದೆ ಒಳ್ಳೆಯ ಕವಿ ಕಥೆಗಾರ ಆಗ್ತಾನೆ. ಹಾಗಾಗಿ ನಾವು ಹಿಂದಿನ ಅತ್ಯುತ್ತಮ ಕಥೆ ಕಾವ್ಯ ಸಾಹಿತ್ಯವನ್ನ ಓದಬೇಕಾಗುತ್ತೆ. ಶ್ರೀಧರ್ ಅವರು ಒಬ್ಬ ಉತ್ತಮ ಕವಿ ಕಥೆಗಾರರಾಗಿ ಯಶಸ್ಸನ್ನ ಪಡೆಯಲಿ. ಅವರು ಬರೆದಿರುವ ಕೃತಿಗೆ ಗೌರವ ಅಭಿನಂದನೆ ದೊರೆಯಲಿ ಎಂದು ಆಶಿಸಿದರು. ಚಾಮರಾಜನಗರ ಕತ್ತಲ ರಾಜ್ಯವಲ್ಲ. ಸಾಹಿತಿ ಕೆ. ಶ್ರೀಧರ್ ಮಾತನಾಡಿ, ಚಾಮರಾಜನಗರ ಜಿಲ್ಲೆ ಕತ್ತಲ ರಾಜ್ಯವಲ್ಲ, ಪರಂಪರಾ ಜ್ಯೋತಿಯನ್ನ ಕಂಡ ಜಿಲ್ಲೆಯಾಗಿದೆ. ನಟ ಕಮಲ್ ಹಾಸನ್ ಅವರು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಅನುಚಿತ ಹೇಳಿಕೆ ನೀಡಿರುವುದು ಸರಿಯಲ್ಲ. ಕನ್ನಡ ಭಾಷೆಗೆ ತನ್ನದೇ ಆದ ಶ್ರೀಮಂತಿಕೆ ಪರಂಪರೆ ಇದೆ. ಅವರು ಭಾರತ ಕಾವ್ಯ ಮೀಮಾಂಸೆಯನ್ನ ಓದಿಕೊಂಡು ಭಾಷಾಜ್ಞಾನ ಇಟ್ಟುಕೊಂಡು ಮಾತನಾಡಲಿ ಎಂದರು. ಸಾಹಿತಿ ಬಿ. ಮಹೇಶ್ ಹರವೆ ಪುಸ್ತಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಲೇಖಕ ಭದ್ರಾವತಿ ರಾಮಚಾರಿ, ಅನುವಾದಕಿ ಪದ್ಮಜಾ, ಜೋಯ್ಸ್, ಸಾಹಿತಿ ಅನಿಲ್ ಕುಮಾರ್, ಪರಿಸರ ಪ್ರೇಮಿ ಸಿಎಂ ವೆಂಕಟೇಶ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ ಪ್ರಕಾಶನ. ನಮ್ಮ ಚಾಮರಾಜನಗರದಲ್ಲಿ ಆಲಯವನ್ನ ಬಿಟ್ಟು ತಾನೇ ಒಂದು ಆಲಯವಾಗಿ ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸವನ್ನ ಬೆಸೆಯುವಂತ ಕೊಂಡಿಯನ್ನ ಇಟ್ಟಿಲ್ಲ. ಆ ದೊಡ್ಡ ಸಮಿತಿಗೆ ನಾನು ಯಾಕೆ ಹೆಸರನ್ನ ಇರಬಾರ್ದು? ಆಮೇಲೆ ಇದು ನಾವು ಬಂದ ಮೇಲೆ ಫೇಮಸ್ ಆಗಿಲ್ಲ. ಇದು ಬ್ರಿಟಿಷ್ ಕಾಲದಲ್ಲಿ, ಆಮೇಲೆ ಅನಾದಿ ಕಾಲದಲ್ಲೇ ಇದು ಹೋಗಬೇಕ ಕಾಲದಲ್ಲೇ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವುದು. ಮತ್ತೆ ಈ ಬಿಲ್ಡಿಂಗ್ ಬಗ್ಗೆ ನಾವು ಚೆನ್ನಾಗಿದೆ, ಪೂಜೆ ಮಾಡ್ತೀವಿ, ಹೋಗ್ತೀವಿ, ಬರ್ತೀವಿ, ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಬಂದಂತ ಬ್ರಿಟಿಷ್ ಅಧಿಕಾರಿಗಳು ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯ ವಲಯದಲ್ಲಿರುವಂತಹ ಹುಲ್ಲುಗಾವಲಿನ ಬಗ್ಗೆ ಅಧ್ಯಯನವನ್ನು ಮಾಡಿ ಹೊರಜಗತ್ತಿಗೆ ಇರಿಸಿರುವಂತದ್ದು. ಮತ್ತೆ ಇನ್ನೊಂದು ನಮಗೆ ಆಶ್ಚರ್ಯದ ವಿಚಾರ ಅಂದ್ರೆ, ಇಲ್ಲಿನ ಬುಡಕಟ್ಟು ಸಮುದಾಯದ ಬಗ್ಗೆ ಹೆಚ್ಚಾಗಿ ಬ್ರಿಟಿಷ್ ಅಧಿಕಾರಿಗಳೇ ಹೊರಜಗತ್ತಿಗೆ ಪರಿಚಯಿಸಿರುವಂತದ್ದನ್ನು ಕೂಡ ನಾವು ತಿಳ್ಕೋಬೇಕು. ಮತ್ತೆ ಇಲ್ಲಿ ದಡಗರು ಮತ್ತೆ ಬಡವರು ಅನ್ನುವಂತಹ ಒಂದು ಬುಡಕಟ್ಟು ಸಮುದಾಯವನ್ನ ಇದೆ ಅಂತ ಹೇಳಿ ನಮ್ಮ ಜಿಲ್ಲೆಯ PS ಕಲ್ವಾಡಿ ಸರ್ ಅವರು ಕೂಡ ದೊಡ್ಡ ಸಂಖ್ಯೆಗೆ ಮಗು ಎನ್ನುವಂತಹ ಕೃತಿಯಲ್ಲಿ ಮತ್ತೆ ಮುಂಗಾರು ಮೇಲೆ ಎನ್ನುವಂತಹ ಕೃತಿಯಲ್ಲಿ ತೆಗೆದುಕೊಂಡಿರುವಂಥದ್ದು. ಮತ್ತೆ ನಮ್ಮ ಮಕ್ಕಳಲ್ಲಿ ಅಕ್ಷರದ ಗೌರಿಬಿದನೂರದಲ್ಲಿ ಕುಸುಮ್ ಸಿ ಯೋಜನೆಯನ್ನ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಕುಸುಮ್ ಸಿ ಯೋಜನೆಯ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೌರಿಬಿದನೂರಿಂದ ಚಾಲನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯಡಿ ಮೊದಲ ಹಂತದಲ್ಲಿ ಈ ಡಿಸೆಂಬರ್ ಅಂತ್ಯದ ವೇಳೆಗೆ ಪ್ರತಿದಿನ 2400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಗುರಿ ಹೊಂದಲಾಗಿದ್ದು, ಈ ಯೋಜನೆಯಡಿ ಸದ್ಯ 200 ಮೆಗಾವ್ಯಾಟ್ ವಿದ್ಯುತ್
ಉತ್ಪಾದನೆಯಾಗ್ತಾ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಪ್ರಸ್ತುತ ರಾಜ್ಯ ಸರ್ಕಾರ 19,000 ಕೋಟಿ ರೂಪಾಯಿ ಸಬ್ಸಿಡಿಯನ್ನ ನೀಡ್ತಾ ಇದೆ. ಕುಸುಂಸಿ ಯೋಜನೆಯಡಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿ 3 ಫೇಸ್ನಲ್ಲಿ 7 ಗಂಟೆ ವಿದ್ಯುತ್ ನೀಡಲಾಗುವುದು. ಹಗಲು ವೇಳೆ 7 ಗಂಟೆ ವಿದ್ಯುತ್ ನೀಡುವುದರಿಂದ ರೈತರು ರಾತ್ರಿ ವೇಳೆ ನೀರು ಹಾಯಿಸಲು ಹೋದಾಗ ಕಾಡು ಪ್ರಾಣಿಗಳು, ಹಾವು, ಚೇಳು ಮತ್ತಿತರ ಕಾಟ ಮತ್ತು ಅಪಾಯದಿಂದ ಪಾರಾಗುವ ಜೊತೆಗೆ ವಿದ್ಯುತ್ ಅಪವ್ಯಯ ತಪ್ಪಲಿದೆ ಎಂದರು. ಕುಸುಂಬಿ ಯೋಜನೆ 80% ಸಹಾಯವನ್ನು ಒದಗಿಸಲಿದೆ. ರೈತರು ತಮ್ಮ ಜಮೀನಿನಲ್ಲಿಯೇ ವಿದ್ಯುತ್ ಉತ್ಪಾದಿಸಿ ತಮ್ಮ ಪಂಪ್ಸೆಟ್ಗಳಿಗೆ ವಿದ್ಯುತ್ ಬಳಕೆ ಮಾಡಿಕೊಳ್ಳುವ ಕುಸುಂಸಿ ಯೋಜನೆಯು ಈಗಾಗಲೇ ಚಾಲನೆಯಲ್ಲಿದ್ದು, ಈ ಯೋಜನೆಗೆ ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 30% ಸಹಾಯಧನ ನೀಡಲಿದೆ. ಉಳಿಕೆ ಹಣವನ್ನು ರೈತ ಫಲಾನುಭವಿಗಳು ಭರಿಸಬೇಕಾಗುತ್ತದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 4,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗಿದೆ. ಪ್ರಸ್ತುತ ರಾಜ್ಯದಲ್ಲಿ 35,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು 2030ರ ವೇಳೆಗೆ 60,000 ಮೆಗಾವ್ಯಾಟ್ ಉತ್ಪಾದನೆ ಮಾಡುವ ಗುರಿ ಹೊಂದಲಾಗಿದೆ. ರೈತರ ಪಂಪ್ಸೆಟ್ಗಳಿಗೆ ನೀಡುವ ಸಬ್ಸಿಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. 2024 ಮತ್ತು 25ನೇ ಸಾಲಿನಲ್ಲಿ ಗೃಹ ಜ್ಯೋತಿ ಯೋಜನೆಯಡಿ 1.64 ಲಕ್ಷ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡಲಾಗಿದ್ದು 9,200 ಕೋಟಿ ರೂಪಾಯಿ ನೀಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ 2013ರಿಂದ 2018ರ ಅವಧಿಯಲ್ಲಿ ರಾಜ್ಯ ಸರ್ಕಾರ ಇಂಧನ ಇಲಾಖೆಯಲ್ಲಿ ಕೈಗೊಂಡ ಹಲವು ಯುಕ್ತ ಕ್ರಮಗಳಿಂದಾಗಿ ಇಂದು ವಿದ್ಯುತ್ ಶಕ್ತಿ ಕೊರತೆಯಿಂದ ಪಾರಾಗಲು ಸಾಧ್ಯವಾಗಿದೆ. ಅದೇ ದಿಕ್ಕಿನಲ್ಲಿ ಈಗಿನ ಸರ್ಕಾರವೂ ಸಹ ಒಂದು ಹೆಜ್ಜೆ ಮುಂದಿಟ್ಟು ಕುಸುಂಸಿ ಯೋಜನೆಯನ್ನ ರಾಜ್ಯಾದ್ಯಂತ ವ್ಯಾಪಕವಾಗಿ ಜಾರಿ ಮಾಡಿ ವಿಕೇಂದ್ರೀಕೃತ ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುತ್ತಿದೆ. ಸ್ಥಳೀಯವಾಗಿ ವಿದ್ಯುತ್ ಅನ್ನು ಉತ್ಪಾದಿಸುವ ಮೂಲಕ ಪರಿಸರ ಸ್ನೇಹಿ ಕ್ರಮಕ್ಕೆ ಮುಂದಾಗಿದೆ. ಆ ಮೂಲಕ ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ವಿದ್ಯುತ್ ಶಕ್ತಿ ಕೊರತೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಬದ್ಧತೆಯನ್ನ ಹೊಂದಿದೆ. ಆ ನಿಟ್ಟಿನಲ್ಲಿ ಕುಸುಂಸಿ ಯೋಜನೆಯು ಒಂದು ಐತಿಹಾಸಿಕ ಯೋಜನೆಯಾಗಿದ್ದು ರೈತರಿಂದಲೂ ಸಹ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಪಾವಗಡ ತಾಲೂಕಿನಲ್ಲಿ ಈಗಾಗಲೇ 10,000 ಎಕರೆಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಮತ್ತು 10,000 ಎಕರೆಯನ್ನು ಸೌರ ವಿದ್ಯುತ್ ಉತ್ಪಾದನೆಗಾಗಿ ನೀಡಲು ಮುಂದೆ ಬಂದಿರುವ ಆಶಾದಾಯಕ ಬೆಳವಣಿಗೆ ಎಂದು ರೈತರಿಗೆ ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರು ಮಾತನಾಡಿ 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲು 3 ರಿಂದ 4 ಎಕರೆ ಜಮೀನಿನಲ್ಲಿ ಪ್ಯಾನೆಲ್ ಅಳವಡಿಸಲು ಸುಮಾರು 4 ಕೋಟಿ ವೆಚ್ಚವನ್ನು ಅಂದಾಜು ಮಾಡಲಾಗಿದೆ. ಈ 4 ಕೋಟಿ ವೆಚ್ಚದಲ್ಲಿ 1 ಕೋಟಿ ಕೇಂದ್ರ ಸರ್ಕಾರ ಸಹಾಯಧನ ನೀಡಲಿದೆ. ಉಳಿದ ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಸ್ಥಳೀಯ ಗ್ರಿಡ್ ವಿದ್ಯುತ್ ಠಾಣೆಗಳಿಗೆ ಸರಬರಾಜು ಮಾಡಲಾಗುತ್ತದೆ. ಅಲ್ಲಿಂದ ರೈತರಿಗೆ ವಿದ್ಯುತ್ ನೀಡುವ ಮಹತ್ವಾಕಾಂಕ್ಷೆ ಯೋಜನೆಗೆ ಕುಸುಂಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಾಕ್ಷಿಯಾಗಲಿದೆ. ಒಟ್ಟಾರೆ ರೈತರಿಗೆ ವಾಡಿಕೆಯಾಗಿ 3,000 ಮೆಗಾವ್ಯಾಟ್ ವಿದ್ಯುತ್ ಪೂರೈಸಲಾಗುತ್ತಿದೆ. ಜಿಲ್ಲೆಯಲ್ಲಿ ವಿವಿಧೆಡೆ ಒಟ್ಟು ಸೌರ ವಿದ್ಯುತ್ ಉತ್ಪಾದನೆಯ ಕುಸುಂಸಿ ಯೋಜನೆಗೆ 287 ಎಕರೆ ಜಮೀನನ್ನು ಮಂಜೂರು ಮಾಡಲಾಗಿದೆ. ಎಲ್ಲೆಡೆ ಕಾಮಗಾರಿಗಳು ತ್ವರಿತವಾಗಿ ಪ್ರಗತಿಯಾಗುತ್ತಿವೆ. ಇಂಧನ ಸಚಿವರೇ ಸ್ವತಃ ಜಿಲ್ಲೆಗೆ ಆಗಮಿಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ ಮುತುವರ್ಜಿ ವಹಿಸಿ ಯೋಜನೆಯು ಜಾರಿಗೆ ಕಾರಣೀಭೂತರಾಗಿದ್ದಾರೆ. ಇಂಧನ ಸಚಿವರಿಗೆ ಈ ಭಾಗದ ರೈತರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಈ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಸಹಕಾರ ನೀಡಿದ್ದು ರಾಜ್ಯ ಮಟ್ಟದ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ಜಿಲ್ಲೆಯಲ್ಲಿ ಉತ್ತಮ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇವೆ. ಅದಕ್ಕೆ ಕುಸುಂಸಿ ಹೊಸ ಸೇರ್ಪಡೆಯಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ನಿರ್ಧರಿಸಿ ರಾಜ್ಯ ಮಟ್ಟದ ಬೃಹತ್ ಯೋಜನೆಯೊಂದನ್ನು ಉದ್ಘಾಟಿಸಲು ಗೌರಿಬಿದನೂರನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಇಂಧನ ಸಚಿವರಿಗೆ ಜಿಲ್ಲೆಯ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಹೇಳಿದರು. ನವೀಕರಿಸಬಹುದಾದಂತಹ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಜೇಗೌಡ, ಡಾ ಎಚ್ ನರಸಿಂಹಯ್ಯ, ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ, ಶಾಸಕರಾದ ಪ್ರದೀಪ್ ಈಶ್ವರ್, ಎಸ್ಎನ್ ಸುಬ್ಬಾರೆಡ್ಡಿ, ಕೆಎಚ್ ಪುಟ್ಟಸ್ವಾಮಿಗೌಡ, ಅನಿಲ್ ಕುಮಾರ್, ಡಿಟಿ ಶ್ರೀನಿವಾಸ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಎನ್ ಯಲ್ಲುವಳ್ಳಿ ರಮೇಶ, ಚಿಕ್ಕಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ, ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ ಗುಪ್ತಾ, ಐಟಿಬಿಟಿ ಇಲಾಖೆಯ ಕಾರ್ಯದರ್ಶಿ ಏಕರೂಪ್, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಎನ್ ಮಂಜುಳಾ, ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಎಂ ಶಿವಶಂಕರ್, ಐಜಿಪಿ ಲಾಭುರಾಮ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್, ತಹಶೀಲ್ದಾರ್ ಮಹೇಶ್ ಪತ್ರಿ, ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಭಾರತದ ವಿವಿಧ ಲಿಪಿಗಳನ್ನು ಪರಿಚಯಿಸುವ 2.5 ಕೋಟಿ ವೆಚ್ಚದ ಲಿಪಿ ಮನೆ ಕಾಮಗಾರಿಗೆ ಮುಖ್ಯಮಂತ್ರಿಗಳು ಡಿಜಿಟಲ್ ಚಾಲನೆ ನೀಡಿದರು. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿ, ಹನುಮೇನಹಳ್ಳಿ ಮತ್ತು ಚರಕಮಟ್ಟೇನಹಳ್ಳಿ
ಗ್ರಾಮದ ಸುಮಾರು 60 ಎಕರೆ ಪ್ರದೇಶದಲ್ಲಿ 20 ಮೆಗಾವ್ಯಾಟ್ ಸಾಮರ್ಥ್ಯದಲ್ಲಿ ಸೋಲಾರ್ ಘಟಕ ಸ್ಥಾಪಿಸಿರುವ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಕುಸುಮ್-ಸಿ ಯೋಜನೆಯಡಿ ಸ್ಥಾಪಿಸಲಾಗಿರುವ ಅತಿ ದೊಡ್ಡ ಘಟಕವಾಗಿದೆ. ಬ್ಯೂರೋ ರಿಪೋರ್ಟರ್ ಧನಂಜಯ, ಗೌರಿಬಿದನೂರು. ಈ ಮಹತ್ವಾಕಾಂಕ್ಷೆಯ ಕುಸುಮ್-ಸಿ ಯೋಜನೆಯ ಘಟಕಕ್ಕೆ ಮತ್ತು ರಾಜ್ಯವ್ಯಾಪ್ತಿ ಕುಸುಮ್-ಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಚಾಲನೆಯನ್ನು ನೀಡಲು ಬಂದಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಚಳ್ಳಕೆರೆಯಲ್ಲಿ ಅಕ್ರಮ ಗಣಿಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೌನ. ಅಕ್ರಮ ಗಣಿಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಸಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನವಾಗಿರುವುದು ಸಾರ್ವಜನಿಕರ ಅನುಮಾನಕ್ಕೆ ಎಡೆ ಮಾಡಿದೆ. ಇದು ಚಳ್ಳಕೆರೆ ತಾಲೂಕಿನ ನನ್ನಿಪಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆಹಟ್ಟಿ ಗ್ರಾಮಕ್ಕೆ ಹೊಂದಿಕೊಂಡ ಚಳ್ಳಕೆರೆ ಸರ್ವೆ ನಂಬರ್ 210ರಲ್ಲಿ ಸರ್ಕಾರಿ ಗೋಮಾಳ ಪ್ರದೇಶದಲ್ಲಿರುವ ಗುಡ್ಡವನ್ನ ಸಿಡಿ ಮದ್ದುಗಳಿಂದ ಸಿಡಿಸಿ ಅಕ್ರಮವಾಗಿ ಗಲ್ಲು ಗಣಿಗಾರಿಕೆ ನಿರಂತರವಾಗಿ ನಡೆಯುತ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರವಾನಗಿಯನ್ನ ಪಡೆಯುವುದರ ಜೊತೆಗೆ ಸಂಬಂಧಪಟ್ಟ ಇಲಾಖೆಗೆ ರಾಜಧನವನ್ನ ಪಾವತಿಸಿರಬೇಕು. ಅನಂತರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಪರವಾನಗಿ ಪಡೆದ ವ್ಯಕ್ತಿಗಳಿಗೆ ಇಂತಿಷ್ಟು ವ್ಯಾಪ್ತಿ ಎಂದು ಗಡಿಯನ್ನ ಗುರುತಿಸಿಕೊಟ್ಟಿರುತ್ತಾರೆ. ಆ ಜಾಗದಲ್ಲಿ ಮಾತ್ರ ಕಲ್ಲು ಗಣಿಗಾರಿಕೆಯನ್ನ ತೆಗೆಯಬೇಕು ಎಂಬ ನಿಯಮವಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನೀಡಿದ ಪರವಾನಗಿ ಅವಧಿ ಮುಗಿದರೂ ಸಹ ಅಕ್ರಮವಾಗಿ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ ಮಾಡುವಲ್ಲಿ ಜಲ್ಲಿ ಪೌಡರ್ ಸಾಗಿಸಲಾಗುತ್ತಿದೆ. ಕಣ್ಣ ಮುಂದೆಯೇ ಪ್ರಾಕೃತಿಕ ಅರಣ್ಯ ಸಂಪತ್ತು ಹಾಗೂ ಗುಡ್ಡ ಕರಗಿಸುವ ಮೂಲಕ ಪ್ರಾಕೃತಿಕ ಸಂಪತ್ತನ್ನ ಲೂಟಿ ಹೊಡೆಯುತ್ತಾ ಇದ್ದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಾ ಇರೋದು ಬಹಳಷ್ಟು ಜನರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸರ್ಕಾರಿ ಗೋಮಾಳದ ಬಂಡೆಗಳಲ್ಲಿ ಕ್ಲಾಡಿಂಗ್ ಕಲ್ಲುಗಳನ್ನು ತೆಗೆಯಲು ರಾಜಧನವನ್ನ ಪಾವತಿಸಬೇಕು. ಆದರೆ ಇಲ್ಲಿ ನಡೆಯುತ್ತಿರುವುದೆಲ್ಲ ಅಕ್ರಮವಾಗಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಅಲ್ಲದೆ ಬೇಕಾಬಿಟ್ಟಿಯಾಗಿ ಗಣಿಗಾರಿಕೆ ನಡೆಸುತ್ತಾ ಇರುವುದರಿಂದ ಪರಿಸರದ ಹಾಗೂ ಅರಣ್ಯದಲ್ಲಿರುವ ವನ್ಯಜೀವಿಗಳ ಮೇಲೆ ಅಪಾರ ಪರಿಣಾಮ ಬೀರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಿ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕುವಂತೆ ನವೀನ್ ರೆಡ್ಡಿ ಹಾಗೂ ಆರ್ಟಿಐ ಕಾರ್ಯಕರ್ತ ನಾಗರಾಜ್ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟರ್ ಮೌನೇಶ್ ಆಚಾರ್, NKS TV 4 ಚಳ್ಳಕೆರೆ. ನನ್ನ ಹೆಸರು ನಾಗರಾಜ್ ಅಂತೇಳಿ, ಸಮಾಜ ಸೇವಕರ್ತ. ಈಗ ನಾವು ಈ ಹಿಂದೆ ಚಳ್ಳಕೆರೆ ಟೌನ್ ರಿಸರ್ವ್ ನಂಬರ್ 260ರಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥ ವಿಚಾರದ ಬಗ್ಗೆ ನಾವು ಸುದ್ದಿ ಮಾಡಿದ್ವಿ. ಇದ್ರ ಜೊತೆಗೆ ನಾವು ಈ ರಿಸರ್ವ್ ನಂಬರ್ 260ರಲ್ಲಿ ಏಸ್ತಿಪ್ ಮಾಡಿ 6 ನಂಬರ್ ಇದೆ ಅಂಗೀಕರಿಸಿದಂತೆ ಎಲ್ಲ ಇದ್ದರೂ ಕೂಡ ಅದನ್ನು ತಿರಸ್ಕರಿಸಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಇದು ಸಮಾಜದಲ್ಲಿ ಒಂದು ಕೆಟ್ಟ ಚಾಳ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ನಾವು ನಿನ್ನೆ ತಾನೇ ದಿನಾಂಕ 10/6/2025 ಮಾನ್ಯ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಮೇಶ್ ಇವರನ್ನು ಭೇಟಿಯಾದಾಗ ಆ ಸ್ಥಳದಲ್ಲಿ ಯಾವುದೇ ಗಣಿಗಾರಿಕೆ ನಡೆಯುವುದಿಲ್ಲ, ನಾವು ಯಾವುದೇ ಪರ್ಮಿಟ್ ಕೊಟ್ಟಿಲ್ಲ ಅಂತಕ್ಕಂಥ ಅಂಶವನ್ನು ನಿನ್ನೆ ನಿಜಕ್ಕೂ ನಮಗೆ ಸ್ಪಷ್ಟವಾಗಿ ಮೌಖಿಕವಾಗಿ ಹೇಳಿದ್ದಾರೆ. ಅದನ್ನು ನಾವು ನಮ್ಮ ಫೋನಲ್ಲಿ ರೆಕಾರ್ಡ್ ಕೂಡ ಮಾಡಿದ್ವಿ. ಹಾಗಾಗಿ ಇವತ್ತು ನಾವು 11/6/2025 ಸುಮಾರು 11:15 ನಾವು ಗಂಟೆ ಒಳಗೆ ಅಲ್ಲಿ ಹೋದಾಗ ಒಂದು ತುಂಬಿದ ಲಾರಿ ಎದುರಾಗಿ ಅದರ ನಂಬರ್ ಕೇಳಿ ಅವ್ರ ಹತ್ರ ಟ್ರಿಪ್ ಶೀಟ್ ಕೂಡ ತಗೊಂಡಿದ್ವಿ. ಅದು ಟ್ರಿಪ್ ಚೀಟಿ ಇದು ಪರ್ಮಿಟ್ ಚೀಟಿ ಕೂಡ ಇದೆ, ಗಾಡಿ ನಂಬರ್ ಇದೆ. ಮತ್ತೆ ನಾವು ಅಲ್ಲಿ ಗಣಿಗಾರಿಕೆ ಮಾಡ್ತಕ್ಕಂಥ ಒಬ್ಬ ಅಧಿಕೃತ ಗುತ್ತಿಗೆದಾರನೋ ಯಾರೋ ಗೊತ್ತಿಲ್ಲ ನಮಗೆ. ಅವ್ರು ಕರೆದು ಕೇಳಿದಾಗ ನಾವೆಲ್ಲ ವಿಚಾರ ಕೆಲವು ಹೇಳಿದ್ವಿ ಅಷ್ಟೇ. ಆಯ್ತು ರೀ, ಇಲ್ಲ ಅಕ್ರಮ ಯಾವುದೂ ಇಲ್ಲ ಅಂತ ಅವ್ರು ಹೇಳಿದರು. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಅವರಿಗೂ ಸಲ್ಲಿಸಿದ್ವಿ. ಫೋನ್ ಮೂಲಕ ಇವತ್ತು ಜಂಟಿ ನಿರ್ದೇಶಕರು ಬೆಂಗಳೂರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೆಂಗಳೂರು ಕೂಡ ನಾವು ವರದಿ ಮಾಡಿದ್ದೀವಿ. ಇಷ್ಟೆಲ್ಲ ಕಾನೂನಿದ್ರು ಕೂಡ ಅಲ್ಲಿ ಹುಲ್ಲು ಬನ್ನು ಖರಾಬಿ ಅಂತಕ್ಕಂಥ ಒಂದು ಜಮೀನಿನಲ್ಲಿ ಯಾವುದೇ ಅಕ್ರಮ ಆಗಲಿ ಗುತ್ತಿಗೆ ಕೊಡೋಂಗಿಲ್ಲ, ಯಾವುದೋ ಮಾಡ್ಬೇಕಂತ ಒಂದು ಆದೇಶ ಇದೆ. ಜೊತೆಗೆ ಅರಣ್ಯ ಇಲಾಖೆಗೆ ಹೊಂದಿಕೊಂಡಂತೆ 100 ಮೀಟರ್ ದೂರದಲ್ಲಿ ಕೊಡಬೇಕು. ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ 100 ಮೀಟರ್ ಅಲ್ಲ, 10 ಅಡಿ ಕೂಡ ಇಲ್ಲ. ಅಟ್ಯಾಚ್ಡ್ ಅರಣ್ಯ ಇಲಾಖೆ ಅಟ್ಯಾಚ್ಡ್ ಇರ್ತಕ್ಕಂಥ ಒಂದು ಗುಡ್ಡ ಪಕ್ಕನೇ ಇವರು ಗಣಿಗಾರಿಕೆ ಮಾಡ್ತಕ್ಕಂಥದ್ದು. ಇವತ್ತು ನಾವು ಸ್ಪಷ್ಟವಾಗಿ ನೋಡಿದಾಗ ಅಲ್ಲಿ JCB ಯಂತ್ರಗಳು ಇದ್ದಾವೆ, ಟ್ಯಾಕ್ಟ್ರಿ ಇದೆ, ಅಲ್ಲಿ ಅವರು
ಬ್ಲಾಸ್ಟರ್ ಮಾಡ್ತಕ್ಕಂಥದ್ದು ಇದೆ. ಮತ್ತು ಬ್ಲಾಸ್ಟರ್ಗೆ ಅವರು ರೆಡಿ ಮಾಡ್ತಕ್ಕಂಥ ವೈರ್ ಲೈನ್ ಕೂಡ ಇದೆ. ಇದು ಯಾವ ಕಾನೂನು? ಜನಸಾಮಾನ್ಯರಿಗೊಂದು ಕಾನೂನು, ರಾಜಕೀಯ ಒತ್ತಡದಿಂದ ಮಾಡ್ತಕ್ಕಂಥವ್ರಿಗೊಬ್ರು ಕಾನೂನು. ಅದೇ ಒಬ್ಬ ಬಡವ ಒಂದು ಅರ್ಜಿ ಕೊಟ್ಟರೆ ಅದಕ್ಕೆ ಯಾವುದೇ ಉತ್ತರ ಕೂಡ ನೀಡಲ್ಲ ಇಂಥ ಅಧಿಕಾರಿಗಳು. ಈಗ ಗಣಿಗಾರಿಗೆ ಪರ್ಮಿಷನ್ ಐತಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲ ಅಂತ ಅವರೇ ಹೇಳ್ತಿದಾರಲ್ಲ. ಪರ್ಮಿಟ್ ಕೊಟ್ಟಿಲ್ಲ. ನಾವು ಭೇಟಿಯಾದಾಗ ನಾವು ಯಾವುದೇ ಇಲ್ಲ ನಿಲ್ಲಿಸಿದ್ವಿ ಅಂತ ಯಾವ್ದು ರೆಡಿ ಅಲ್ಲ ಅಂತ ಅವರೇ ಹೇಳಿದ್ದಾರೆ. ಉತ್ತಮ್ ಡೈರೆಕ್ಟರ್ MG ರಮೇಶ್. ಈಗ ಅರಣ್ಯ ಇಲಾಖೆ ಒಳಗೆ ಈಗ ರೈತರ ಜಮೀನಿಗೆ ದಾರಿ ಮಾಡ್ಕೊಡಲ್ಲ, ಆದ್ರೆ ಅರಣ್ಯ ಇಲಾಖೆಗೆ ಅಲ್ಲಿ ಅವ್ರಿಗೆ ಮಾಮೂಲು ಬರ್ತದೆ ಸ್ವಾಮಿ. ಮಾಮೂಲು ಬರೋದ್ರಿಂದ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ಅದೇ ಒಂದು ರೈತನಿಗೆ ಒಂದು ದಾರಿ ವ್ಯವಸ್ಥೆ ಇದ್ದಾಗ ಬೇಕಾದಾಗ ಅದು ಒಂದು ಕಾನೂನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈಗ ಕಾಂಟ್ರಾಕ್ಟ್ದಾರಿಗೆ ಗುತ್ತಿಗೆದಾರರಿಗೆ ಬೇಕಾದ್ರೆ ಅವ್ರಿಗೆ ಯಾವ ಕಾನೂನು ಯಾವುದು ಅಡ್ಡ ಬರಲ್ಲ ಅವರಿಗೆ. ಹಾಗಾಗಿ ನಿನ್ನೆ ಹೋಗಿ ಕೇಳಿದಾಗ ಅವ್ರು ಏನಂದ್ರು, ನಿನ್ನೆ ಹೋಗಿ ಕೇಳಿದಾಗ ಅವರು ಇಲ್ಲಪ್ಪ ಅದು ಕ್ಲೋಸ್ ಆಗಿದೆ, ಮಾಡ್ತಾ ಇಲ್ಲ, ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಹೇಳಿದ್ವಿ, ಅಲ್ಲಿ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ವಿ. ಮಾಡ್ತಾ ಇದ್ದಾರೆ ಅಂದ್ರೆ ಆದ್ರೆ ನಾನು ಸ್ಪಾಟಿಗೆ ಕಳಿಸ್ತೀನಿ ಅಂದರು. ನಾನು ಬೆಳಿಗ್ಗೆ ಕೂಡ ಮತ್ತೆ ಲಾರಿ ಬರೋದು ನಾನು ಕಣ್ಣಾರೆ ನೋಡಿ ನಾನು ವೀಕ್ಷಣೆ ಮಾಡಿದಾಗ ಅವರು ಲಾರಿಗಳು ಬಂದಾಗ ನಾನು ಮತ್ತೆ ಕಾಲ್ ಮಾಡಿದೆ DD ಅವರಿಗೆ. ಕಾಲ್ ಮಾಡಿದ್ರೆ ನಾನು ಕಳಿಸ್ತೀನಿ ಅಂದರು. ಆದರೆ ಅವ್ರು ಯಾವುದೂ ಕಳಿಸ್ಲಿಲ್ಲ. ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಲಾರಿಗಳೆಲ್ಲ ಹೊಡಿತಿದ್ವು. ಅವ್ರು ನಾವು ಹೋಗಿ ಟ್ರಿಪ್ ಚೀಟಿ ಕೇಳಿದ್ರೆ ಟ್ರಿಪ್ ಚೀಟಿ ಇದ್ದಿಲ್ಲ ಅವರ. ಗದಗ ಜಿಲ್ಲೆಯ ರೋಣಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ 2025ನೇ ಸಾಲಿನ ವಿಶಾರದ ವೈದ್ಯಕೀಯ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಗದಗ ಜಿಲ್ಲೆ ರೋಣಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ವಿಶಾರದ 2025ನೇ ವೈದ್ಯಕೀಯ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪದವಿ ಪಡೆದವರು ರೋಗಿಗಳ ಆರೈಕೆಯಲ್ಲಿ ತೊಡಗಿಕೊಳ್ಳಬೇಕು, ಚಿಕಿತ್ಸೆ ನೀಡುವಲ್ಲಿ ಹಿಂಜರಿಕೆ ಮಾಡಬಾರದು, ಆಯುರ್ವೇದದಲ್ಲಿ ಮನುಷ್ಯನ ಜೀವವೇ ಅಡಗಿದೆ, ವೈದ್ಯೋ ನಾರಾಯಣ ಹರಿ ಎಂಬಂತೆ ತಾವು ರೋಗಿಗಳ ಸೇವೆ ಮಾಡುವಲ್ಲಿ ದೇವರನ್ನ ಕಾಣಿ ಎಂದು ಶಾಸಕ GS ಪಾಟೀಲ್ ಹೇಳಿದರು. ಪಟ್ಟಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಘದ ಆಯುರ್ವೇದ ವೈದ್ಯಕೀಯ ಕಾಲೇಜು, ಆಸ್ಪತ್ರೆ ಮತ್ತು ಸ್ನಾತಕೋತ್ತರ ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶಾರದ ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಯಾಗಿ R&D RGU HS ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಶೆಟ್ಟಿ ಮಾತನಾಡಿ, 4 ವೇದಗಳಿಗೆ ಮೂಲವೇ ಆಯುರ್ವೇದ. ಆಯುರ್ವೇದ ಚಿಕಿತ್ಸೆಗೆ ಈಗ ವಿಶ್ವದೆಲ್ಲೆಡೆ ಬಲು ಬೇಡಿಕೆ ಇದೆ. ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ CEO ಡಾಕ್ಟರ್ ಶ್ರೀನಿವಾಸ್ ಬನಿಗೋಳ್ ಅವರಿಗೆ ಬೃಹಸ್ಪತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ GS ಪಾಟೀಲ್, ಡಾಕ್ಟರ್ ರಾಮಚಂದ್ರ ಶೆಟ್ಟಿ, ಡಾಕ್ಟರ್ ಶ್ರೀನಿವಾಸ್ ಬನಿಗೋಳ್, ಡಾಕ್ಟರ್ KV ಧನ್ನೂರ್, IS ಪಾಟೀಲ್, BF ಜೇಗ್ರೆಡ್ಡಿ, ಪ್ರಾಂಶುಪಾಲರಾದ IB ಕೊಟ್ಟೂರ್ ಶೆಟ್ಟರ್, ಅಕ್ಷಯ್ I ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ತಿಕೋಣ. ಹುಬ್ಬಳ್ಳಿಯಲ್ಲಿ ಕೋಟಿ ಕೋಟಾ ನೋಟು ವಂಚನೆ ಪ್ರಕರಣ, ಸಿಸಿಬಿ ಪೊಲೀಸರ ಕೈಗೆ ತಗಲಾಕೊಂಡ ಓರ್ವ ಆರೋಪಿ. ಮಹಿಳೆಯೊಬ್ಬರಿಗೆ ಕನ್ಸ್ಟ್ರಕ್ಷನ್ ಕಂಪನಿ ಮಾಡುವ ಉದ್ದೇಶದಿಂದ ಸಾಲ ಪಡೆಯಲು ಮುಂದಾದ ವೇಳೆ ಬದಲಿ ಹೆಸರಿನೊಂದಿಗೆ ಪರಿಚಯವಾಗಿ ಕೋಟಿಗೂ ಅಧಿಕ ಸಾಲ ಹಣದಲ್ಲಿ ಕೋಟಾ ನೋಟು ಸೇರಿಸಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಓರ್ವ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ ಮಾಹಿತಿ ನೀಡಿದರು. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಸೂರು ಮೂಲದ ಮಹಮ್ಮದ್ ಆಸಿಫ್ ಬಂಧಿತ ವಂಚಕನಾಗಿದ್ದಾನೆ. ಬಂಧಿತ ಆರೋಪಿ ಪೂನಾ ಮೂಲದ ಅಶ್ವಿನಿಯವರು ಹುಬ್ಬಳ್ಳಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ತೆರೆಯುವ ಉದ್ದೇಶ ಹೊಂದಿದ್ದ ವೇಳೆ ಅವರಿಗೆ ಸುಧೀರ ಮೆಹ್ದಿ ಎಂಬ ಬದಲಿ ಹೆಸರಿನೊಂದಿಗೆ ಪರಿಚಯವಾಗಿ ದೊಡ್ಡವರಿಗೆ ಸಾಲ ಕೊಡಿಸಿದ್ದಾಗಿ ಭರವಸೆ ಮೂಡಿಸಿದ್ದಾನೆ. ಈತನನ್ನು ನಂಬಿ ಮಹಿಳೆ ಅಶ್ವಿನಿಯವರು ವ್ಯವಹಾರ ಮಾಡಿದ್ದಾರೆ. 50 ಕೋಟಿ ಸಾಲದ ವೀಸಾ ಹೆಸರಿನಲ್ಲಿ ಮಹಿಳೆಯಿಂದ 60 ಲಕ್ಷ ಹಣವನ್ನು ಮೊಹಮ್ಮದ್ ಆಸಿಫ್ ಪಡೆದುಕೊಂಡು ಸಾಲದ ಮೊದಲು ಕಂತ 1,87,45,00,000 ಹಣವನ್ನು ಮಹಿಳೆಗೆ ನೀಡಿದ ನಂತರ ಈ ಕೋಟಾ ನೋಟು ವಿಚಾರ ಬೆಳಕಿಗೆ ಬಂದಿದೆ. ವಂಚಕ ಆಸಾಮಿ ಕಂತೆ ನೋಟಿನ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಅಸಲಿ ನೋಟ್ ಇಟ್ಟು ಮಧ್ಯದಲ್ಲಿ ಕೋಟಾ ನೋಟು ಇಟ್ಟು ಹಣ ಹಸ್ತಾಂತರ ಮಾಡಿದ್ದಾನೆ. ಹಣದ ಎಣಿಕೆ ಸಮಯದಲ್ಲಿ ಕೋಟಾ ನೋಟು ಇರುವುದು ಬೆಳಕಿಗೆ ಬಂದ ನಂತರ ಈ ಕುರಿತು ವಂಚನೆಗೆ ಒಳಗಾದ ಮಹಿಳೆ ಅಶ್ವಿನಿಯವರು ಜೂನ್ 5ರಂದು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು.
ಇದರ ತನಿಖೆ ಕೈಗೊಂಡು ಈಗ ವಂಚಕ ಆರೋಪಿಯ ಮೊಹಮ್ಮದ್ ಆಸಿಫ್ನನ್ನು ಬಂಧನ ಮಾಡಲಾಗಿದ್ದು ಸದ್ಯ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು ಬಂಧಿತ ಆರೋಪಿ ಬೆಂಗಳೂರಿನಲ್ಲಿಯೂ ಇದೇ ರೀತಿ ವಂಚನೆ ಪ್ರಕರಣದ ಮಾಹಿತಿ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗೆ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲು ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈತನಿಂದ ಯಾರಾದರೂ ಮೋಸ ಹೋಗಿದ್ದಲ್ಲಿ ಠಾಣೆಗೆ ಬಂದು ದೂರು ನೀಡುವಂತೆ ಕಮಿಷನರ್ ಎನ್ ಶಶಿಕುಮಾರ್ ಕರೆ ನೀಡಿದ್ದಾರೆ. ವರದಿ ಸಂತೋಷ ಮೇಧಾರ, ಧಾರವಾಡ. 5ನೇ ತಾರೀಕು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ. ಅದಾದಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಗೋಕುಲ್ ರೋಡ್ ಏನಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಪೆದ್ದವಾಡ್ ಅಂತ, ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್ ಅನ್ನುವಂಥ ವ್ಯಕ್ತಿ, ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸ್ಕೊಂಡು ನನಗೆ ಭಾಳಷ್ಟು ಜನದ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ, ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು 50 ಕೋಟಿಯಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ. ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಕೊಟ್ಟಿರೋದು ಅದರದ್ದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು 60 ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೋತಾನೆ. ಆಕೆ ಹತ್ರ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು 2 ಕೋಟಿಯಷ್ಟು ಹತ್ತತ್ರ 2 ಕೋಟಿ ಅಂದರೆ 1 ಕೋಟಿ ಸುಮಾರು 87,450 1,87,45,000 ರೂಪಾಯಿಯಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ. ಮತ್ತು ಉಳಿದಿದ್ದೇನಿದೆ ಅದನ್ನು ಸ್ವಲ್ಪ 1-2 ದಿನದಲ್ಲಿ ನಾವು ಉಳಿದಿದ್ದು 48+ ಕ್ರೋರ್ಸನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ರೋಡಲ್ಲಿರುವಂಥ ಗೋಕುಲ್ ರೋಡ್ ಅದರ ಆ ಕಡೆ 2 ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾನೆ. ಹಣ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಳ್ಳಲಿಕ್ಕೆ ಅಂತ ಹೋಟ್ಲಿಗೆ ತೊಗೊಂಬಂದು ಎಣಿಸಿದಂಥ ಸಂದರ್ಭದಲ್ಲಿ ಆ ಹಣದ ಕಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ, ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ. ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ, ಅಂದರೆ ಮಕ್ಕಳಿಗೆ ರೆಫರೆನ್ಸಿಗೆ ಇಟ್ಕೊಳ್ಳೋವಂಥದ್ದು. ಆ ಥರದ್ದು ಕಟ್ಬಿಟ್ಟು ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ. ಈ ಘಟನೆ ನಾವು IPC ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡ್ಕೊತಿದ್ವಿ, ಆ ಪ್ರಕಾರ ನಾವು BNS ಅಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ಫಿಟ್ ಕರೆನ್ಸಿ 2 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ. ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ, ಮೂಲತಃ ಮೈಸೂರು ಭಾಗದವನು, ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿ ಆ ಒಂದು ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ನೈಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ. ನಿನ್ನೆ JC ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ 2017-18ರಲ್ಲಿ ಇದೇ ಥರದ್ದೊಂದು ಪ್ರಕರಣ ಭಾಗಿಯಾಗಿರುವಂಥದ್ದು ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ. ಮತ್ತು ಈ ವ್ಯಕ್ತಿಯಿಂದ ಬೇರೆ ಯಾರಾದರೂ ಅಕಸ್ಮಾತ್ ವಂಚಿತರಾಗಿದ್ದರೆ ಅವರು ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಮಾಹಿತಿ ಕೊಡಬೇಕು ಅಂತ ನಾನು ಈ ಮೂಲಕ ಆ ಥರ ಯಾರಾದರೂ ವಂಚಿತರಾಗಿದ್ದರೆ ಅವರಿಗೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಸದ್ಯಕ್ಕೆ ನಮಗೆ ಮಾಹಿತಿ ಅವನು ಹೇಳಿರುವಂಥದ್ದು ತಮಿಳ್ನಾಡು ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ತೊಗೊಂಬಂದಿರೋದು ಅಂತ ಹೇಳ್ತಾನೆ. ಸೊ ಆ ಥರದ್ದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರದ್ದು ನೋಟು ಅಂತಂದು. ಸೊ ಅವನು ಹೇಳಿರೋದಷ್ಟು, ಬಟ್ ಅದರದ್ದು ಕೂಲಂಕುಷವಾಗಿ ನಾವಿನ್ನೂ ತನಿಖೆ ಮಾಡಬೇಕು. ಮೂಲತಃ ಮೈಸೂರವನು, ಸುಮಾರು ಒಂದು 55 ಇಯರ್ಸ್ ಓಲ್ಡ್ ಇದ್ದಾನೆ, ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ. ಇವನು ಭಾಳ ವೈಟ್ ಕಾಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ತನ್ನ ಹೆಸರನ್ನು ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡಿರುವಂಥದ್ದು ಕಂಡು ಬಂದಿದೆ. ಇನ್ನು ಈತ ಭಾಳ ಕ್ಲಿಯರಾಗಿ ಯಾವುದಾದ್ರೂ ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರಕವಾಗಿ ಒಂದು ID ಕಾರ್ಡ್ ಮಾಡಿಸ್ಕೊಳೋವಂಥದ್ದು, ಆಮೇಲೆ ಫೋಟೋಸು ಎಲ್ಲ ನೋಡಿ ನಮ್ಮ ಫ್ಯಾಮಿಲಿ, ನಾವು ಇಲ್ಲಿರ್ತೀವಿ, ನಾವು ಭಾಳ ದೊಡ್ಡ ಫ್ಯಾಮಿಲಿ ಅಂತ ಮನೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಇರುವಂಥ. ಚಾಮರಾಜನಗರದಲ್ಲಿ
ಗಮನ ಸೆಳೆದ ಬೈಸಿಕಲ್ ಜಾಥಾ. ಚಾಮರಾಜನಗರದಲ್ಲಿ ಗಮನ ಸೆಳೆದ ಬೈಸಿಕಲ್ ಜಾಥಾ. ಬೈಸಿಕಲ್ ಬಳಕೆಯಿಂದ ಉತ್ತಮ ಆರೋಗ್ಯ. ಎಡಿಸಿ ಜವರೇಗೌಡ. ನಗರದಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ನಡೆದ ಬೈಸಿಕಲ್ ಜಾಥಾ ಗಮನ ಸೆಳೆಯಿತು. ಜಿಲ್ಲಾ ಪೊಲೀಸ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಸುಸ್ಥಿರ ಭವಿಷ್ಯಕ್ಕಾಗಿ ನಡೆದ ಬೈಸಿಕಲ್ ಜಾಥಾಯು ನಗರದ ಜಿಲ್ಲಾ ಸಶಸ್ತ್ರ ಪೊಲೀಸ್ ಕೇಂದ್ರ ಆವರಣದಿಂದ ಆರಂಭವಾದ ಬೈಸಿಕಲ್ ಜಾಥಾ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮುಕ್ತಾಯವಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಖೇಲೋ ಇಂಡಿಯಾ ಯೋಜನೆಯ ಫಿಟ್ ಇಂಡಿಯಾ ಉಪಕ್ರಮದ ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸುವ ಸಲುವಾಗಿ ನಗರದಲ್ಲಿ ಬೈಸಿಕಲ್ ಜಾಥಾವನ್ನು ಏರ್ಪಡಿಸಲಾಗಿದೆ. ಈ ಯೋಜನೆಯ ಕೇಂದ್ರ ಸರ್ಕಾರದ ಭಾಗ ಆಗಿದ್ದರೂ ಭಾಗವಹಿಸಿದ ಭಾರತೀಯರೆಲ್ಲರೂ ಫಿಟ್ ಆಗಿರಬೇಕು. ಸ್ವಾಮಿ ವಿವೇಕಾನಂದರು ಹೇಳಿರುವ ರೀತಿಯಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ. ಹಾಗಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾನಸಿಕವಾಗಿ ಕೂಡ ಆರೋಗ್ಯವಾಗಿ ಇರಬಹುದು. ಎಲ್ಲರೂ ಕೂಡ ದೈಹಿಕ ಕ್ಷಮತೆಯನ್ನು ಹೊಂದಬೇಕೆನ್ನುವಂಥದ್ದು ಉದ್ದೇಶವಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಮಾತನಾಡಿ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ಬೈಸಿಕಲ್ ಜಾಥಾ ಆಯೋಜಿಸಲಾಗಿದೆ. ಬೈಸಿಕಲ್ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಸಾಧನ. ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರೋಗ್ಯಕ್ಕೂ ಪರಿಸರಕ್ಕೂ ಪೂರಕವಾಗಿರುವುದು ಬೈಸಿಕಲ್ ಬಳಕೆ. ಇದರಿಂದ ವಾಯು ಮಾಲಿನ್ಯ ತಡೆಗಟ್ಟಬಹುದು. ವೈಯಕ್ತಿಕ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳುವುದಕ್ಕೆ ಬೈಸಿಕಲ್ ಬಳಕೆಯಿಂದ ಸಾಧ್ಯವಾಗುತ್ತದೆ. ಅದಕ್ಕೆ ಪ್ರೇರಣೆ ಕೊಡುವುದಕ್ಕೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡಲು ಈ ಜಾಥಾವನ್ನು ಮಾಡಲಾಗುತ್ತಿದೆ ಎಂದರು. ಜಾಥಾದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಸುರೇಶ್, ಎಎಸ್ಪಿ ಶ್ರೀಧರ್ ಮಾತನಾಡಿದರು. ಡಿವೈಎಸ್ಪಿಗಳಾದ ಲಕ್ಷ್ಮಯ್ಯ, ಸೋಮಣ್ಣ, ಆರ್ಪಿಐ ಸತೀಶ್, ಕ್ರೀಡಾಪಟು ವಿ ಶ್ರೀನಿವಾಸ್ ಪ್ರಸಾದ್, ಪಿಎಸ್ಐಗಳಾದ ಹನುಮಂತ್ ಉಪ್ಪಾರ್, ಶಮಿತ್, ಪೊಲೀಸ್ ಕುಟುಂಬ, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಕುಮಾರ್ ನಂಜುಂಡ ನಾಯಕ, ಚಾಮರಾಜನಗರ. ಎಲ್ಲರೂ ಆರೋಗ್ಯವಂತರಾಗಬೇಕು ಅನ್ನೋದಾದ್ರೆ ಆ ಬೈಸಿಕಲ್ನ ತುಳಿಬೇಕು. ಒಂದಕ್ಕೆ 1 ಗಂಟೆ ಬೈಸಿಕಲ್ ತುಳಿದ್ರೆ ಬಹುಶಃ ಅವರ ಹೃದಯ ಇನ್ನ 23 ಗಂಟೆ ಸುಸ್ಥಿರವಾಗಿರ್ತದೆ ಎನ್ನುವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರದ ಒಂದು ಆಸ್ಥೆ ಆಗಿದೆ. ಹೆಚ್ಚು ದೇಹದಾಢ್ಯವನ್ನ, ಉತ್ತಮ ದೇಹದಾಢ್ಯವನ್ನ ಬೆಳೆಸುವಲ್ಲಿ ಸೈಕಲ್ ಉತ್ತಮ ಸಾಧನವಾಗಿದೆ. ಅದನ್ನು ಹೆಚ್ಚು ಉಪಯೋಗಿಸಿ ಹೆಚ್ಚು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೊಂದಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಂತ SP ಮೇಡಮ್ ಅವರಿಗೆ, ಅಡಿಷನಲ್ SP ಅವರಿಗೆ ಮತ್ತು ಹಾಗೆ ADC ಸಾಹೇಬರಿಗೆ, ಎಲ್ಲ ಪೊಲೀಸ್ ವೃಂದದವರಿಗೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ, ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೈಸಿಕಲ್ ರೈಡ್ ಏನಿದೆ ತುಂಬಾ ಒಳ್ಳೆಯ ಸಾಧನ. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಒಂದು ಸೂಚನೆ ಕೂಡ ಇದೆ. ಯಾಕಂದ್ರೆ ನಾವು ಆರೋಗ್ಯವನ್ನು ಉತ್ತಮಪಡಿಸುವುದರ ಜೊತೆಗೆ ಪರಿಸರ ಮಾಲಿನ್ಯ ಕಡಿಮೆ ಮಾಡಲಿಕ್ಕೆ, ಎಮಿಷನ್ ಕಡಿಮೆ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇವತ್ತು ನಮ್ಮ SP ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಎಲ್ಲ ಪ್ರಾಯೋಜಿತ ಇಲಾಖೆಗಳಿದ್ದಾವೆ, ಅವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಹಾಗೂ ಧನ್ಯವಾದಗಳು ನೀಡಿದ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಯುವಜನ ಸೇವಾ ಇಲಾಖೆ ಹಾಗೂ ಜಿಲ್ಲಾಡಳಿತ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಒಂದು ಸೈಕಲ್ ಸುಸ್ಥಿರ ಭವಿಷ್ಯಕ್ಕಾಗಿ ಬೈಸಿಕಲ್ ರ್ಯಾಲಿ ಅಂತಕ್ಕಂಥ ಒಂದು ರ್ಯಾಲಿಯನ್ನು ಏರ್ಪಡಿಸಿದ್ದೀವಿ. ಬೈಸಿಕಲ್ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಸಾಧನ. ಇವತ್ತು ಎಲ್ಲ ಜನಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಈ ಆರೋಗ್ಯಕ್ಕೆ ಪೂರಕವಾಗಿ ಮತ್ತೆ ಪರಿಸರಕ್ಕೆ ಪೂರಕವಾಗಿ ಇರ್ತಕ್ಕಂಥದ್ದು ಈ ಸೈಕಲ್ನ ಬಳಕೆ. ಎಲ್ಲರೂ ನಾವು ಸಮಾಜದಲ್ಲಿ ಈ ಮಾಲಿನ್ಯವನ್ನು ಕಡಿಮೆ ಮಾಡುವುದಕ್ಕೆ ಮತ್ತೆ ನಮ್ಮ ವೈಯಕ್ತಿಕ ಆರೋಗ್ಯವನ್ನ ಉತ್ತಮಪಡಿಸಿಕೊಳ್ಳುವುದಕ್ಕೆ ಸೈಕಲ್ ಅನ್ನು ಬಳಸಿದ್ರೆ ಇದು ಸಾಧ್ಯ ಆಗುತ್ತೆ. ಅಂಥದ್ದಕ್ಕೆ ಪ್ರೇರಣೆಯನ್ನು ಕೊಡುವುದಕ್ಕೆ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವುದಕ್ಕೆ ಈ ದಿವಸ ನಾವು ಸೈಕಲ್ ಜಾಥಾವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಚಾಮರಾಜನಗರದ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಸಮಾಜಕ್ಕೆ ಈ ಒಂದು ಸೈಕಲ್ ರ್ಯಾಲಿಯಿಂದ ಈ ಪರಿಸರವನ್ನು ಮತ್ತೆ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳುವುದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಮಾಜಕ್ಕೆ ನಾವು ನೀಡೋಣ ಅಂತೇಳಿ ಆಶಿಸ್ತಾ ನಾನು ಮಾತನ್ನು ಯೋಜನೆಯ ಅಡಿನಲ್ಲಿ ಈ ದಿನ ಬೈಸಿಕಲ್ ರ್ಯಾಲಿಯನ್ನ ಫಿಟ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು
ಒಂದು ಕೇಂದ್ರ ಸರ್ಕಾರದ ಯೋಜನೆಯ ಅಂಗವಾಗಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಇದರದ್ದು ಭಾರತೀಯರೆಲ್ಲರೂ ಫಿಟ್ ಆಗಿರಬೇಕು ಅಂತ, ಕಾಪಾಡ್ಕೊಳ್ಬೇಕು ಅಂತ. ವಿವೇಕಾನಂದರವರು ಹೇಳಿರೋ ರೀತಿಯಲ್ಲಿ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ. ಹಾಗಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾನಸಿಕವಾಗಿಯೂ ಕೂಡ ಆರೋಗ್ಯ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ದೈಹಿಕ ಕ್ಷಮತೆಯನ್ನ ಹೊಂದಬೇಕು ಅನ್ನುವಂಥದ್ದು ಉದ್ದೇಶ. ಯಾಕೆ ನೋಡಿ, ಈಗ ನಿನ್ನೆ ನಾನು ಯಾವುದೋ ಒಂದು ಆರ್ಟಿಕಲ್, ಬಹುಶಃ ಅದು ಪೂರ್ತಿ ನೋಡಲಿಲ್ಲ, ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಮಾಡುವಾಗ ಕಂಡು ಬಂದಿದ್ದು, ಮಕ್ಕಳಲ್ಲಿ ಈಗ ಹೊರಗಡೆ ಆಟ ಆಡೋರ ಪ್ರಮಾಣ ಎಷ್ಟಾಗಿದೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಒಂದು 2-3 ಜನ ಹೊರಗೆ ಆಡ್ತಿದ್ದೀವಿ, ಹೊರಗೆ ಬೀದಿನಲ್ಲಿ ಆಡ್ತೀವಿ ಅಂತ ಹೇಳಿದ್ರಂತೆ. ಅಂದ್ರೆ ಮಕ್ಕಳು ಹೊರಗಡೆ ಬಂದು ಫೀಲ್ಡಲ್ಲಿ ಆಟ ಆಡುವಂತಹ ಒಂದು ಏನು ಹಿಂದಿಂದ ಬೆಳೆದು ಬಂದ ಪ್ರಕ್ರಿಯೆ ಇತ್ತಲ್ಲ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯ.